ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್. ಹೇಗಿದ್ರೆ ಎಲ್ರು? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಮ್ತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ತುಂಬಾ ಜನ ಒಂದು ಪೋಸ್ಟ್ ಆಫೀಸ್ GDS ಸೆಕೆಂಡ್ ಲಿಸ್ಟ್ ಗೆ ಕಾಯ್ತಾ ಇದ್ದೀರಾ. ಅಂದ್ರೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಬ್ರೋ? ಇನ್ನು ನೋಡಬಹುದು, ಫಸ್ಟ್ ಮೆರಿಟ್ ಲಿಸ್ಟ್ ಏನ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಪ್ಟೆಂಬರ್ 3ನೇ ತಾರೀಕು ಒಳಗಾಗಿದೆ. ನಮ್ದು ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಕರಿಬಹುದು ಅದ್ರ ಬಗ್ಗೆ ನೋಡಬಹುದು. ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ನೋಡ್ತಾರ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ್ರೆ ಪೋಸ್ಟ್ ಆಫೀಸ್ ಸೆಕೆಂಡ್ ಲಿಸ್ಟ್ ಬಂದ ತಕ್ಷಣನೇ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವೇ ಮೊದಲು ವಿಡಿಯೋನ ನೋಡ್ತೀರಾ. ಸೊ ಅದಕ್ಕೋಸ್ಕರ ಸೆಕೆಂಡ್ ಲಿಸ್ಟ್ ಗೆ ಯಾರೆಲ್ಲ ವೇಟ್ ಮಾಡ್ತಾ ಇದಾರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಬಹುದು, ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡಬಹುದಪ್ಪ ಅಂತಂದ್ರೆ ಸೆಪ್ಟೆಂಬರ್ 12ನೇ ತಾರೀಕಿಂದ 15ನೇ ತಾರೀಕು ಒಳಗಾಗಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಸ್ನೇಹಿತರೆ. ಇವಾಗ ನೋಡಬಹುದು, ಫಸ್ಟ್ ಮೆರಿಟ್ ಲಿಸ್ಟ್ ಏನು ಅನೌನ್ಸ್ಮೆಂಟ್ ಆಗಿದೆ ಸೆಪ್ಟೆಂಬರ್ 3ನೇ ತಾರೀಕು ಒಳಗಾಗಿ ಅವರ ಒಂದು ಡಾಕ್ಯುಮೆಂಟ್ ಗೆ ಟೈಮ್ ನ ಕೊಟ್ಟಿರ್ತಾರೆ. ಸೆಪ್ಟೆಂಬರ್ 3ನೇ ತಾರೀಕು ಅವರ ಒಂದು ಡಾಕ್ಯುಮೆಂಟ್ ಡೇಟ್ ಕೂಡ ಮುಗಿಯುತ್ತೆ ಸ್ನೇಹಿತರೆ. ಅವರ ಒಂದು ಡಾಕ್ಯುಮೆಂಟ್ ಡೇಟ್ ಕಂಪ್ಲೀಟ್ ಆಗಿದ ತಕ್ಷಣ 2 ದಿನಗಳಲ್ಲಿ ಅವರ ಒಂದು ಏನೊಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತಾರೆ, ಅವ್ರದೊಂದು ವೆರಿಫಿಕೇಶನ್ ನಡೆಯುತ್ತೆ. ಅಂದ್ರೆ ಪ್ರತಿಯೊಂದು ಕೂಡ ಅವರ ಡಾಕ್ಯುಮೆಂಟ್ ಅಲ್ಲಿ ಎಲ್ಲ ಚೆಕ್ ಮಾಡಿ ಸ್ಕ್ಯಾನ್ ಎಲ್ಲ ಕರೆಕ್ಟ್ ಆಗಿ ಸ್ಕ್ಯಾನ್ ಆಗಿದೆ ಅಲ್ವಾ ಅಂತ ಚೆಕ್ ಮಾಡ್ತಾರೆ. 2 ದಿನ ಚೆಕ್ ಮಾಡಿದ ತಕ್ಷಣ ಸೆಪ್ಟೆಂಬರ್ 5ನೇ ತಾರೀಕು ಅವ್ರದೆಲ್ಲ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ಯಾರ್ಯಾರೆಲ್ಲ ರಿಜೆಕ್ಟ್ ಆಗಿರ್ತಾರೆ ನಿಮ್ದು ಒಂದು ಸಪರೇಟ್ ಆಗಿ ಒಂದು ಲಿಸ್ಟ್ ನ ಮಾಡ್ತಾರೆ. ಅಂದ್ರೆ ಟೋಟಲ್ ಎಷ್ಟು ವೇಕೆನ್ಸಿ ನೆಕ್ಸ್ಟ್ ಸೆಕೆಂಡ್ ಲಿಸ್ಟ್ ಗೆ ಕರಿಬಹುದು ಅನ್ನೋದ್ರ ಬಗ್ಗೆ ಒಂದು ಲಿಸ್ಟ್ ನ ಮಾಡ್ಕೊಂಡು ಆ ಲಿಸ್ಟ್ ತಕ್ಕಂತೆನೆ ಒಂದು ಸೆಕೆಂಡ್ ಲಿಸ್ಟ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡ್ತಾರಪ್ಪ ಅಂತಂದ್ರೆ, ಯಾರ್ಯಾರೆಲ್ಲ ಸ್ಕೋರ್ 95, 96, 97 ಈ ರೀತಿ ಒಂದು ಸ್ಕೋರ್ ಆಗಿದೆ ಅವ್ರದೆಲ್ಲ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಸ್ನೇಹಿತರೆ. ನೋಡಬಹುದು, ರೀಸೆಂಟ್ ಆಗಿ ಜಾಸ್ತಿ ಜನ ಈ ಒಂದು ವರ್ಷದಲ್ಲಿ ತುಂಬಾನೇ ಜನ ಒಂದು ಡಾಕ್ಯುಮೆಂಟ್ ಅಲ್ಲಿ ರಿಜೆಕ್ಟ್ ಆಗ್ತಾ ಇದ್ದಾರೆ. ನೋಡಬಹುದು, 70 to 80% ಜನ ಒಂದು ಡಾಕ್ಯುಮೆಂಟ್ ಅಲ್ಲಿ ರಿಜೆಕ್ಟ್ ಆಗ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅವರ ಒಂದು ನೇಮ್ ಕರೆಕ್ಷನ್, ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಬೇರೆ ಇರುತ್ತೆ, ಮತ್ತೆ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬೇರೆ ಇರುತ್ತೆ. ಈ ರೀತಿ ನೇಮ್ ಮಿಸ್ ಮ್ಯಾಚ್ ಬರೋದ್ರಿಂದ ಡೈರೆಕ್ಟ್ ಆಗಿ ಒಂದು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾರ್ಯಾರ್ದೆಲ್ಲ ಸ್ಕೋರ್ ಜಾಸ್ತಿ ಇದೆ ಅಂದ್ರೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ನಂದು ಆರಾಮಾಗಿ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ಯಾರೆಲ್ಲ ಇದ್ದೀರಾ, ನೀವು ಡಾಕ್ಯುಮೆಂಟ್ ನ ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಸ್ನೇಹಿತರೆ. ಅಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ ನ ಒರಿಜಿನಲ್ ನ ಒಂದು ಇಟ್ಕೊಂಡ್ಬಿಡಿ ಸಪರೇಟ್ ಆಗಿ. ಮತ್ತೆ ಪ್ರತಿಯೊಂದು ಕೂಡ 2 ಜೆರಾಕ್ಸ್ ಕಾಪಿ ಮಾಡ್ಕೊಂಡು ಒಂದು ಸ್ಟಪ್ಲರ್ ಹಾಕಿ ಒಂದು ಸೆಟಪ್ ನ ಮಾಡ್ಕೊಂಡ್ಬಿಡಿ. ಅಂದ್ರೆ 2 ಸೆಟ್ ಜೆರಾಕ್ಸ್ ನ ಸಪರೇಟ್ ಆಗಿ ತೆಗೆದು ಇಟ್ಕೊಂಡ್ಬಿಡಿ. ಮತ್ತೆ ಫೋಟೋ ಕೂಡ ತೆಗೆಸ್ಕೊಂಡ್ಬಿಡಿ. ಅಂದ್ರೆ 7 ರಿಂದ 8 ಫೋಟೋ ಕಾಪಿ ಕೂಡ ತಕೊಂಡು ಇಟ್ಕೊಂಡ್ಬಿಡಿ ಸ್ನೇಹಿತರೆ. ಅಂದ್ರೆ ಯಾವುದೇ ರೀತಿಯಾಗಿರುವಂತ ತೊಂದರೆ ಕೂಡ ಬರಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದ್ರಲ್ಲಿ. ಓಕೆ, ನೋಡಬಹುದು. ಮತ್ತೆ ಏನಾದ್ರೂ ಒಂದು ಅಪ್ಡೇಟ್ ಬಂದ್ರೆ ನಾನು ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವೇ ಮೊದಲು ಆ ವಿಡಿಯೋನ ನೋಡ್ತೀರಾ. ಮತ್ತೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ರು. ಮತ್ತೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.